ಏನ್ ಮಾಡ್ತಾ ಇದ್ಯಾ ನೀನು? ಅವ್ನ್ ಬಿದ್ರೆ ಹಾಯ್ ಆಂಟಿ. ಶಿವ, ಇವಳು ನನ್ ತಂಗಿ ಮಗಳು ನೇಹ ಅಂತ. ಇವನು ಶಿವ ಅಂತ. ಶಿವ, ಇವಳಿಗೆ ವೇದಾ ಸಿಟಿ ತೋರಿಸ್ಕೊಂಡು ಬರ್ತ್ಯಾ? ಇವಳು ನೋಡ್ಬೇಕು ಅಂತ ಇದ್ದಾಳೆ. ಓಕೆ ಆಂಟಿ, ಕಮ್ ನೇಹ. ಹೆಲೋ ಫ್ರೆಂಡ್ಸ್, ಮೀಟ್ ನೇಹ. ಸ್ವಾಮಿ ಆಂಟಿಯ ರಿಲೇಟಿವ್ ಇವಳು. ಮತ್ತೆ ನೇಹ, ದೇ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್. ಇವಳು ರೇವಾ, ಇವನು ಆದಿ, ಮತ್ತೆ ಯೂಡಿ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಈ ಫ್ರಿಡ್ಜ್ ಅಲ್ಲಿ ಡಿಜಿಟಲ್ ಲಾಕ್ ಅಟ್ಯಾಚ್ ಆಗಿದೆ. ಇದನ್ನ ಓಪನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಡಿಜಿಟಲ್ ಲಾಕ್ ನಂಬರ್ ಏನೋ ಮ್ಯಾನೇಜರ್ ಹತ್ರ ಇದೆ, ಮತ್ತ ಅವರು ಹೊರಗಡೆ ಹೋಗಿದ್ದಾರೆ. ನಾನ್ ಟ್ರೈ ಮಾಡಿ ನೋಡ್ತೀನಿ. ರಫ್ತಾರ್ ಸಿಂಗ್ ನ ವೇಗದ ಮುಂದೆ ನಿಲ್ಲೋದು ಅಷ್ಟು ಸುಲಭ ಅಲ್ಲ. ಇನ್ನು ಸ್ವಲ್ಪ ಹೊತ್ತು ಖುಷಿಯಾಗಿರೋ ಹುಡುಗಿ. ಒಬ್ಬ ಮನುಷ್ಯ ನಮ್ಮನ್ನ ಹಿಂಬಾಲಿಸ್ತಿದ್ದಾನೆ ಅನ್ಸುತ್ತೆ. ನೀವುಗಳು ಮನೆಗೆ ಹೋಗಿ, ನಾನು ಈಗಲೇ ಬರ್ತೀನಿ.
ರಫ್ತಾರ್ ಸಿಂಗ್ನ ವೇಗದ ಮುಂದೆ ಯಾರು ನಿಲ್ಲಕ್ಕಾಗೋದಿಲ್ಲ. ಈ ಮಗುಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಆ ಹುಡುಗಿನ ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ಈ ಮಗುನ ಕರ್ಕೊಂಡೋಗಿ ಡಿಕ್ಕಿಯಲ್ಲಿ ಹಾಕಿ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಏನ್ ಮಾಡ್ತಾ ಇದ್ದೀರ ನೀವೆಲ್ಲ? ಆ ಮಗುನ ಡಿಕ್ಕಿಯಲ್ಲಿ ಹಾಕ್ಬೇಕಿತ್ತು, ನೀವು ಬಂದು ಬೀಳೋದಲ್ಲ. ಸಾರಿ ಅಂಕಲ್, ಡಿಕ್ಕಿಲಿ ಇವಾಗ ಜಾಗ ಇಲ್ಲ. ನಿಮ್ಮನ್ನ ನಾನಿವಾಗ ಏನ್ ಮಾಡ್ಲಿ? ರಫ್ತಾರ್ ಸಿಂಗ್ನ ವೇಗದ ಮುಂದೆ ಯಾರು ನಿಲ್ಲೋದಕ್ಕಾಗೋದಿಲ್ಲ, ನೀನು ಕೂಡ ಇಲ್ಲ. ಹೌದಾ? ಶಿವ ಬಾ, ನೇಹ ಖಾಲಿ ಡಿಜಿಟಲ್ ಲಾಕ್ ಓಪನ್ ಮಾಡಲ್ಲ, ಹಾಡು ಕೂಡ ಹಾಡ್ತಾಳೆ. ಓ, ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು. ರೇವಾ ಫೋನಲ್ಲೇ ಹೇಳಿದ್ಲು ಆ ಗೂಂಡಗಳು ನಿನ್ ಹಿಂದೆನೆ ಬರ್ತಾ ಇದ್ದಾರೆ ಅಂತ. ಎಲ್ಲಿದ್ದಾರೆ? ಯಾರವರು? ಬೇಗ ಹೇಳು, ಎಲ್ಲಿದ್ದಾರೆ ಅಂತ ಹೇಳು. ಅವರು ನನ್ನ ಹಿಂದೆ ಅಲ್ಲ, ಮೋಸ್ಟ್ಲಿ ಅವರು ನೇಹ ಹಿಂದೆ ಬಿದ್ದಿದ್ರು ಅನ್ಸುತ್ತೆ. ಕೆಲವರ ಜನ ನ್ಯಾ ಹಿಂದೆ ಇದ್ರ, ಅವರು ಎಲ್ಲೂ ಸೇರಿದ್ದಾರೆ ಅಂತ ಕಾಣತಾ. ಯಾರ್ ಅಂಕಲ್? ಅಯ್ಯ, ನೇಹಾಗೆ ಹುಟ್ಟಿದಾಗಿಂದ ಐಕ್ಯ ಪವರ್ ತುಂಬಾ ಜಾಸ್ತಿ ಇದೆ. ಅದರಲ್ಲಿ ಡಿಜಿಟಲ್ ಲಾಕ್ ಓಪನ್ ಮಾಡಕ ಸ್ಪೆಷಲ್ ಪವರ್ ಇದೆ. ಅವಳು ಯಾವುದೇ ತರ ಡಿಜಿಟಲ್ ಲಾಕ್ ಓಪನ್ ಮಾಡಬಹುದು. ಈ ನಮ್ಮ ವೀನಸ್ ಸಿಟಿ ಒಳಗ ಡಿಜಿಟಲ್ ಲಾಕ್ ನ ಲೈವ್ ಅಲ್ಲಿ ಓಪನ್ ಮಾಡಿ ತೆಗೆ ತೋರ್ಸಿಲ್ಲ, ಮತ್ತ ಲೈವ್ ಇಂಟರ್ವ್ಯೂ ಕೊಟ್ಟಿದ್ದಾಳ. ಆಗಿಂದ ಕೆಲವ ಜನ ನೇಹ ಹಿಂದೆ ಬಿದ್ದಿದಾರ. ಹಂಗ ಅಯ್ಯ, ಅವರಗ ನೇಹ ಹಿಂದ ಏನ್ ಕೆಲಸ ಅಂತ ಗೊತ್ತಿಲ್ಲ. ಅವರ ಇಲ್ಲಿ ಬಂದರೆ ಏನ್ ಮಾಡೋದು? ಲಡ್ಡು ಸಿಂಗ್ ಸರ್, ನನಗನ್ಸುತ್ತೆ ಸ್ವಾಮಿ ಅಂಕಲ್ ಮನೆಗೆ ಸ್ವಲ್ಪ ಪೊಲೀಸ್ ಸೆಕ್ಯೂರಿಟಿ ಬೇಕು ಅಂತ. ಮತ್ತೆ ಅವ್ರನ್ನ ಹಿಡಿಯೋಕೆ ನಾವ್ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅನ್ಸುತ್ತೀಗ. ಶಿವ, ನೀನ್ ಹೋಗಿ ಆಡ್ಕೋ. ಲಡ್ಡು ಸಿಂಗ್, ನಿಮ್ಗೊಂದು ನಾನು ಉಪಾಯ ಹೇಳ್ತೀನಿ ನೋಡಿ, ಕಳ್ಳರನ್ನ ಹಿಡಿದು ಬಿಡ್ಬೋದು. ಕೂಫಿಯಾ ಚಂಗ್ ಅವರೇ, ಇವತ್ತು ನೀವು ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡ್ಬೇಕು. ಅದೇನು ಅಂದ್ರೆ, ಚಿಟ್ಕೆ ಹೊಡೆಯೋದ್ರಲ್ಲಿ ಆ ಡಿಜಿಟಲ್ ಲಾಕ್ ನ ಓಪನ್ ಮಾಡೋದು ಹೇಗೆ ಅನ್ನೋ ಟ್ಯಾಲೆಂಟ್ ನಿಮ್ಮಲ್ಲಿ ಹೇಗ್ ಬಂತು ಅಂತ ಹೇಳಿ. ಅಯ್ಯೋ, ಇದು ತಾತ. ಓನೋ, ಯಾವಾಗ ಅಂತ ನನಗೆ ಗೊತ್ತಿಲ್ಲ. ನನಗನ್ಸುತ್ತೆ ಈ ಟ್ಯಾಲೆಂಟ್ ನನಗೆ ಹುಟ್ಟಿಂದಲೇ ಬಂದಿದೆ ಅಂತ. ಇದ್ರ ಜೊತೆಗೆ ನಮ್ ವೀಕ್ಷಕರಿದ್ರು ಕೂಡ ಒಂದ್ ಲಾಕ್ ನ ಓಪನ್ ಮಾಡಿ ತೋರಿಸಿ ಪ್ಲೀಸ್. ರೇವಾ, ತಾತ ಟಿವಿ ಶೋ ನಲ್ಲಿ ಡಿಜಿಟಲ್ ಲಾಕ್ ಎಕ್ಸ್ಪರ್ಟ್ ಬ್ಯಾನ್ ನ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಗುಂಡಾಗಳು ಈ ಇಂಟರ್ವ್ಯೂ ನೋಡಿದ್ರೆ ತಾತನು ಕೂಡ ಹಿಡ್ಕೊಂಡು ಹೋಗ್ಬಹುದು. ಅವರು ನಿಮ್ಗಳ ಮನೆ ಅಲ್ಲಿಂದ ತುಂಬಾ ಹತ್ರ ಇದೆ. ಆದಿ ಮತ್ತೆ ಯೂಡಿನ ಕರ್ಕೊಂಡು ಹೋಗು, ಮತ್ತೆ ತಾತನ ಮೇಲೆ ಒಂದು ಕಣ್ಣಿಟ್ಟಿರು. ನಾನು ಈಗ್ಲೇ ಬರ್ತೀನಿ. ಎಂತ ಚಮತ್ಕಾರ! ಈ ಕೂಫಿಯಾ ಜಂಗ್ ಅವ್ರಿಗಂತೂ ಈ ಲಾಕ್ ನ ಓಪನ್ ಮಾಡುವುದು ಅಂದ್ರೆ ಚಿಟ್ಕೆ ಹೊಡೆದಷ್ಟು ಸುಲಭ. ನೀನು ಅಲ್ಲೇ ಕಣ್ಣಿಟ್ಟಿರು. ಪೊಲೀಸರು ಕಾವಲು ಕಡಿಮೆ ಆಗಿದ ತಕ್ಷಣ ಆ ಹುಡುಗಿನ ಎತ್ತಾಕೊಂಡ್ ಬಾ. ಅಲ್ಲಿವರೆಗೂ ನಾವು ಈ ಮನುಷ್ಯನ್ನ ಟ್ರೈ ಮಾಡ್ತೀವಿ. ಬಹುಶಃ ಇವನೇ ನಮ್ ಕೆಲಸ ಮಾಡಬಹುದು. ಮುನ್ನ ಹೋಗಿ ಆ ಕೂಫಿಯಾ ಚಂದ್ನ ಎತ್ತಾಕೊಂಡ್ ಬಾ. ತುಂಬಾ ಚೆನ್ನಾಗಿತ್ತಲ್ವಾ? ನೀವ್ ಯಾವಾಗಿಂದ ಡಿಜಿಟಲ್ ಲಾಕ್ ತೆಗಿಯೋರಾಗಿದ್ದೀರಾ?